ದೆಹಲಿಯಲ್ಲಿ ನಡೀತಾ ಇರುವ ಪ್ರತಿಭಟನೆ ಹಾಗೆ ಬಿಜೆಪಿ ಶಾಸಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಜಿಲ್ಲಾ ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಲ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಘೋಷಣೆಗಳನ್ನ ಕೂಗಿದ್ದಾರೆ. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣ ಅವರು, ರೈತರು, ಕಾರ್ಮಿಕರು, ಜಾತಿ ಧರ್ಮಗಳ ನಡುವೆ ಸಂಘರ್ಷವನ್ನ ತಂದಿಟ್ಟು ವಿಫಲವಾಗಿರುವ ಕಾಂಗ್ರೆಸ್ ಈಗ ನೀಟ್ ಹಗರಣ ಮುಂದಿಟ್ಕೊಂಡು ವಿದ್ಯಾರ್ಥಿಗಳನ್ನ ಎತ್ಕಡ್ತಾ ಇದ್ದಾರೆ. ಇನ್ನು ಮನಮೋಹನ್ ಸಿಂಗ್ ಆಡಳಿತವಾದಿಯ ಯುಪಿಎಸ್ಸಿ ಹಗರಣ ಹಾಗೆ ಕಾಂಗ್ರೆಸ್ ಅವಧಿಯ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ ಎಂದು ಕಿಡಿಕಾರಿದ್ದಾರೆ. ದೇಶದ ಹಿಂದುತ್ವ ಹಾಗೆ ಶಕ್ತಿಯನ್ನ ಕುಗ್ಗಿಸೋಕೆ ವಿದೇಶಿ ದೇಣಿಗೆಯನ್ನ ಪಡೆದು ಎಎಪಿ ಹಾಗೆ ಕಮ್ಯುನಿಸ್ಟ್ ಪಕ್ಷಗಳಿಗೆ ಸೇರಿ ಕಾಂಗ್ರೆಸ್ ಕುತಂತ್ರವನ್ನ ನಡೆಸ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರಮುಖ ಬಿಜೆಪಿ ನಾಯಕರು ಹಾಗೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಮೇಡಮ್ ಅವರು ಮಾಡಿದ ದೇಶ ಒಂದು ನೆಮ್ಮದಿಯಾಗಿ ಜನ ಬದುಕುವಂತ ದೇಶ, ಒಂದು ಹಿಂದೂ ರಾಷ್ಟ್ರ. ದೇಶ ಒಂದು ನೆಮ್ಮದಿಯಾಗಿ ಜನ ಬದುಕುವಂತ ದೇಶ, ಒಂದು ಹಿಂದೂ ರಾಷ್ಟ್ರ, ಒಂದು ಸುಸಂಸ್ಕೃತವಾದಂತ ಈ ಭಾರತ ದೇಶದಲ್ಲಿ ಇವತ್ತಿನ ಜನ ನೆಮ್ಮದಿಯಾಗಿ ಬದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ಸಹಕಾರವಾಗಿ ಈ ದೇಶದ ಪ್ರಧಾನಿ ಈ ದೇಶದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಈ ಕಟ್ಟ ಕಡೆಯ ಒಬ್ಬ ಈ ಭಾರತದ ಪ್ರಜೆಗೆ ಎಲ್ಲಾ ಸವಲತ್ತನ್ನು ಸಿಗಬೇಕು, ಯಾರು ಹಸಿದು ಮಲಗಬಾರದು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ದೇಶವನ್ನ ಆರ್ಥಿಕವಾಗಿ ಸಬಲಗೊಳಿಸಬೇಕು, ಸದೃಢಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ದೇಶದಲ್ಲಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಇಡೀ ಪ್ರಪಂಚದಲ್ಲಿ ಭಾರತದ ದೇಶ ಚೂಣಿಯಲ್ಲಿದೆ. ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿ ಇವತ್ತು ನಾವು ಈಗ ಎಲ್ಲೋ ಇದ್ದರೆ ಇವತ್ತು 4ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಅವರ ಬುದ್ಧಿವಂತಿಕೆ ಕಾರಣ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಸರ್ಕಾರವನ್ನ ನಡೆಸ್ತಾ ಇರಬೇಕಾದ್ರೆ ಇವರಿಗೆ ಯಾವುದೇ ನರೇಂದ್ರ ಮೋದಿ ಆಗಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಯಾವುದೇ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ವಿಫಲರಾಗಿದ್ದಾರೆ. ಯಾವುದೇ ಒಂದು ಹಗರಣಗಳು ಸಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರದಾಗ ನೂರಾರು ಹಗರಣಗಳನ್ನ ತಂದು ಇವತ್ತು ಜನ ಬೇಸತ್ತು ಭಾರತೀಯ ಜನತಾ ಪಕ್ಷಕ್ಕೆ 3ನೇ ಬಾರಿ ಅಧಿಕಾರವನ್ನು ಕೊಟ್ಟಿದೆ. ಸತತವಾಗಿ ಯಾವುದೇ ಒಂದು ಹಗರಣವನ್ನು ಇದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ನಡೆಸ್ಕೊಂಡ್ ಬರ್ತಕ್ಕಂತ ಟೈಮಿನಲ್ಲಿ ರೈತರನ್ನ ಎತ್ಕಟ್ಟಿದ್ರು, ರೈತರ ಹೆಸರಲ್ಲಿ ಹೋರಾಟವನ್ನ ಮಾಡಿದ್ರು, ಡೆಲ್ಲಿಯಲ್ಲಿ ವಿಫಲರಾದ್ರು. ಕಾರ್ಮಿಕರ ಹೋರಾಟವನ್ನು ಮಾಡಿದ್ರು, ವಿಫಲರಾದ್ರು. ಜಾತಿಗಳ ಮಧ್ಯೆ ಒಂದು ಹೋರಾಟವನ್ನ ತಂದಿಟ್ರು, ವಿಫಲರಾದ್ರು. ಹಿಂದೂ ಮುಸಲ್ಮಾನರ ಇದನ್ನ ಕಾಳಗವನ್ನ ಹಚ್ಚಿದ್ರು, ಅದರಲ್ಲೂ ವಿಫಲರಾಗಿದ್ದಾರೆ. ಕೊನೆಯದಾಗಿ ವಿದ್ಯಾರ್ಥಿಗಳ ಏನ್ ನೀಟು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ, ಅದನ್ನೇ ಒಂದು ಸಣ್ಣ ಹಗರಣವನ್ನ ಇಟ್ಕೊಂಡು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ಬಾರಿ ಕ್ವೆಶ್ಚನ್ ಪೇಪರ್ ಹಗರಣ ಆಗಿದೆ. ಯುಪಿಎಸ್ ಪರೀಕ್ಷೆದು ಹಗರಣವನ್ನ ಮನಮೋಹನ್ ಸಿಂಗ್ ಇದ್ದಾಗ ಆಗಿತ್ತು. ಅದ್ರ ಬಗ್ಗೆ ಯಾರು ಚಕಾರ ಎತ್ತಲಿಲ್ಲ. ದೇಶ ಒಂದು ನೆಮ್ಮದಿಯಾಗಿ ಜನ ಬದುಕುವಂತ ದೇಶ, ಒಂದು ಹಿಂದೂ ರಾಷ್ಟ್ರ,